ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಾವು ಕನ್ನಡದಲ್ಲಿ ನಿಮಗೆ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹರ್ನಿಯಾ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀವು ನೋಡಿರಬಹುದು, ನಿಮಗೆ ಕೆಲವೊಂದು ಸಲ ಈ ಹೊಟ್ಟೆ ಭಾಗದಲ್ಲಿ ನಿಮ್ಮ ಈ ಹೊಕ್ಕಳಿನ ಹತ್ತಿರ ಅಥವಾ ನಿಮ್ಮ ತೊಡೆ ಸಂಧಿ ಹತ್ತಿರ ಒಂಥರ ಉಬ್ಬು ಕಾಣಿಸ್ಕೊಳ್ತಾ ಇರುತ್ತೆ. ಆ್ಯಂಡ್ ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡಿದಾಗ ಇದನ್ನು ಹರ್ನಿಯಾ ಅಂತ ಹೇಳ್ತಾ ಇರ್ತಾರೆ. ಹರ್ನಿಯಾಗೆ ಕನ್ನಡದಲ್ಲಿ ಅಂಡವಾಯು ಅಂತ ಹೇಳ್ತಾ ಇರ್ತಾರೆ. ಸೊ ಏನಿದು ಹರ್ನಿಯಾ? ಹರ್ನಿಯಾ ಅಂದರೆ ನಮ್ಮ ದೇಹದ ಒಳಗಿನ ಅಂಗಾಂಶ ಅಥವಾ ನಿಮ್ಮ ಕರುಳಿನ ಭಾಗ ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಈ ಸ್ನಾಯುವಿನ ಮುಖಾಂತರ ಯಾವಾಗ ಅದು ಹೊರ ಬರ್ತಾ ಇರುತ್ತೆ ಅದನ್ನ ನಾವು ಹರ್ನಿಯಾ ಅಂತ ಹೇಳ್ತಾ ಇರ್ತೇವೆ. ಈ ಸ್ನಾಯು ಏನಿದೆ, ಈ ಗೋಡೆ ಏನಿದೆ, ಇದು ದುರ್ಬಲವಾಗಿರುತ್ತೆ, ವೀಕ್ ಆಗಿರುತ್ತೆ. ಓಕೆ, ಸೊ ಯಾವಾಗ ಇದು ವೀಕ್ ಆಗತ್ತೆ, ನಮ್ಮ ಬಾಡಿಯಲ್ಲಿ ಇರುವಂತಹ ಈ ಅಂಗಾಂಗಗಳಿರ್ಬೋದು ಅಥವಾ ನಾ ಹೇಳಿದೆ ನಿಮ್ಮ ಕರಳಿರ್ಬೋದು, ನಿಮ್ಮ ಫ್ಯಾಟ್ ಇರ್ಬೋದು, ಅವು ಏನಾಗ್ತವೆ ಒಳಗಡೆಯಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಿರ್ತವೆ. ಆ ಕಂಡೀಷನ್ ಯಾವಾಗ ಅದು ಈ ರೀತಿ ಹೊರಗೆ ಬರುತ್ತೆ ಅದನ್ನ ನಾವು ಹರ್ನಿಯಾ ಅಂತ ಹೇಳ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಸೈಕಲ್ಲಿನ ಟೈರಿನ ಟ್ಯೂಬ್ ಏನಿದೆ ಅದು ಹೊರಗಡೆ ಏನಾದರೂ ಡ್ಯಾಮೇಜ್ ಆಯಿತು ಅಂದಾಗ ಆ ಒಳಗಡೆ ಇರುವಂತಹ ಟ್ಯೂಬ್ ಏನಿದೆ ಅದು ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದೇ ರೀತಿ ನಮ್ಮ ಬಾಡಿಯಲ್ಲೂ ಸಹ ನಮ್ಮ ಸ್ನಾಯುಗಳು ಯಾವಾಗ ವೀಕ್ ಆಗ್ತವೆ. ಯಾಕೆ ವೀಕ್ ಆಗ್ತವೆ? ನಮ್ಗೆ ವಯಸ್ಸಾಗ್ತಾ ಇದೆ, ಮೊದಲೇ ಅಲ್ಲೇನಾದ್ರೂ ಒಂದು ಶಸ್ತ್ರಚಿಕಿತ್ಸೆ ಮಾಡಿದ್ರು, ಅಥವಾ ನಮಗೆ ಮಲಬದ್ಧತೆ ಐತೆ, ನಾವು ತುಂಬ ಪ್ರೆಷರ್ ಹಾಕ್ತಾ ಇದ್ದೀವಿ, ಸೊ ಅದರಿಂದ ಅದು ವೀಕ್ ಆಗೋಗಿದೆ. ಈ ರೀತಿ ಎಲ್ಲ ವೀಕ್ ಆಯಿತು ಅಂದಾಗ ಒಳಗಡೆ ಇರುವಂತಹ ಅಂಗಾಂಗಗಳು ಅಥವಾ ಒಳಗಡೆ ಇರುವಂಥ ಫ್ಯಾಟು ಇವೆಲ್ಲ ಹೊರಗೆ ಬರೋಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಅದು ಈ ಉಬ್ಬಿನ ಥರ ಕಾಣಿಸ್ತಾ ಇರ್ಬೋದು. ಅದನ್ನು ನಾವು ಹರ್ನಿಯಾ ಅಂತ ಹೇಳ್ತಾ ಇರ್ತೇವೆ. ಈ ಹರ್ನಿಯಾ ಆಗಕ್ಕೆ ಕಾರಣ ಏನು? ನಾನು ಹೇಳಿದೆ, ಒಂದು ವೀಕ್ನೆಸ್, ಮಸಲ್ ವೀಕ್ನೆಸ್, ಸ್ನಾಯುಗಳ ವೀಕ್ನೆಸ್. ನಿಮ್ಮ ಸ್ನಾಯುಗಳೇ ವೀಕ್ ಆಗ್ತಾ ಇದ್ದಾವೆ. ಯಾಕೆ ವೀಕ್ ಆಗ್ತಾ ಇದೆ? ನಿಮಗೆ ವಯಸ್ಸಾಗ್ತಾ ಇದೆ, ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿಲ್ಲ, ಸ್ನಾಯುಗಳು ಸ್ಟ್ರಾಂಗ್ ಆಗ್ತಾ ಇಲ್ಲ, ತುಂಬಾ ಪುವರ್ ನ್ಯೂಟ್ರಿಷನ್ ಇದೆ. ನಿಮ್ಗೆ ಮೊದಲು ಏನಾದ್ರೂ ಸರ್ಜರಿ ಮಾಡಿದ್ದಾರೆ, ಶಸ್ತ್ರಚಿಕಿತ್ಸೆ ಮಾಡಿದಾಗ ಆ ಜಾಗವನ್ನ ಅವರು ಕಟ್ ಮಾಡ್ತಾರೆ. ಸೊ ಅದು ಆಲ್ರೆಡಿ ವೀಕ್ ಆಗಿದೆ. ಅಂತ ವೀಕ್ ಜಾಗದಿಂದ ನಿಮ್ಗೆ ಈ ತರ ಪ್ರೊಟ್ರೂಷನ್, ಈ ತರ ಉಬ್ಬು ಬರ್ತಾ ಇರ್ಬೋದು. ಇನ್ಸಿಷನಲ್ ಹರ್ನಿಯಾ, ಎಲ್ಲಿ ಆಲ್ರೆಡಿ ಶಸ್ತ್ರಚಿಕಿತ್ಸೆ ಆಗಿದೆ ಅಲ್ಲಿಂದ ಈ ಅಂಗಾಂಗಗಳು ಹೊರಗೆ ಬರೋದಕ್ಕೆ ನಾವು ಹೇಳ್ತಾ ಇರ್ತೇವೆ ಇನ್ಸಿಷನಲ್ ಹರ್ನಿಯಾ. ಸೊ ಒನ್ ಆಫ್ ದ ರೀಸನ್ ಹರ್ನಿಯಾಗೆ ಅಂತ ಹೇಳಿದ್ರೆ ನಿಮ್ಮ ಸ್ನಾಯುಗಳ ವೀಕ್ನೆಸ್. ಎರಡನೇದು ಇನ್ಕ್ರೀಸ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಈಗ ನಿಮಗೆ ಮಲಬದ್ಧತೆ ಇದೆ, ಕಾನ್ಸ್ಟಿಪೇಷನ್ ಇದೆ, ಸರಿಯಾಗಿ ಮೋಷನ್ ಪಾಸ್ ಆಗ್ತಾ ಇಲ್ಲ, ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ಏನಾಗುತ್ತೆ ಆವಾಗ? ತುಂಬ ಪ್ರೆಷರ್ ಹಾಕ್ತಾ ಇದ್ದೀರಾ. ಈ ಪ್ರೆಷರ್ ಹಾಕಿ ನಿಮ್ಮ ಅಲ್ಲಿರುವಂಥ ಸ್ನಾಯುಗಳು ವೀಕ್ ಆಗ್ತವೆ. ಆವಾಗ ಈ ಅಂಗಾಂಗಗಳು ಹೊರಗೆ ಬರೋದಕ್ಕೆ ಅವು ಹೆಲ್ಪ್ ಮಾಡ್ತಿರ್ತವೆ. ಈಗ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಹೆಚ್ಚಿಗೆ ಆಗೋದು ಯಾವಾಗ? ಈ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರುವಂತ ಪೇಷಂಟ್ಸ್ ಅಲ್ಲಿ ನೀವು ತುಂಬಾ ಹೆವಿ ಆಬ್ಜೆಕ್ಟ್ಸ್ ಅನ್ನ ಲಿಫ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಹೆವಿ ಲಿಫ್ಟ್ ಮಾಡ್ತಾ ಇದ್ದೀರಾ, ಪ್ರಾಪರ್ ಟೆಕ್ನಿಕ್ ಎಕ್ಸೆಟ್ರಾ ಇಲ್ಲ, ಆವಾಗ ಬರ್ಬೋದು ಹರ್ನಿಯಾ ಆಗ್ಬೋದು. ಅವತ್ತು ನೀವು ಕೆಮ್ಮಿದೆ, ನಿಮ್ಗೆ ನೀವು ತುಂಬಾನೇ ಸಿಗರೇಟು ಬೀಡಿ ಸೇತಾ ಇದ್ದೀರಾ, ನಿಮ್ಗೆ ಕಾನ್ಸ್ಟೆಂಟ್ಲಿ ಕೆಮ್ಮಿದೆ, ಕೆಮ್ಮಿ ನಿಮ್ಮ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ತುಂಬಾ ಹೆಚ್ಚಿಗಾಗಿ ನಿಮ್ಮ ಸ್ನಾಯುಗಳು ವೀಕ್ ಆಗ್ತಾ ಇರ್ತವೆ. ಅಂಡ್ ನೀವು ನೋಡ್ತೀರಾ ಒಂದಿನ ನಿಮ್ಮ ತೊಡೆ ಸಂಧಿ ಹತ್ರ ನಿಮ್ಗೊಂದು ಉಬ್ಬು ಬಂದಿದೆ. ಸೊ ಈ ಕ್ರಾನಿಕ್ ಕೆಮ್ಮಿರುವಂತ ಪೇಷಂಟ್ ಅಲ್ಲಿ ದೀರ್ಘಕಾಲದಿಂದ ಕೆಮ್ಮಿರುತ್ತೆ, ಬಹಳ ಬೀಡಿ ಸಿಗರೇಟ್ ಸೇತಿರ್ತಾರೆ, ಕೆಮ್ಮಿರುತ್ತೆ, ಟ್ರೀಟ್ಮೆಂಟ್ ತಗೊಳ್ತಾರೆ, ಹೋಗುತ್ತೆ. ಬಟ್ ಈ ಕೆಮ್ಮಿಂದ ಅವರ ಸ್ನಾಯುಗಳು ವೀಕ್ ಆಗಿ ಅಂಥವರಲ್ಲಿ ಈ ಉಬ್ಬು ಬರ್ತಾ ಇರಬಹುದು. ನೀವು ತುಂಬಾ ದಪ್ಪಗಿದ್ದೀರಾ, ಬೊಜ್ಜು ಜಾಸ್ತಿ ಇದೆ, ಒಬೇಸಿಟಿ, ಅದು ಆಲ್ರೆಡಿ ನಿಮ್ಮ ಬಾಡಿ ಮೇಲೆ ಲೋಡ್ ಅನ್ನ ಹಾಕ್ತಾ ಇರುತ್ತೆ, ಅದರಲ್ಲಿ ಸ್ನಾಯುಗಳನ್ನ ಸಹ ವೀಕ್ ಮಾಡಿಬಿಡತ್ತೆ. ಅಂಡ್ ಆವಾಗ ನಿಮ್ಗೆ ಈ ರೀತಿ ಉಬ್ಬು ಅಥವಾ ಹರ್ನಿಯಾ ಆಗ್ಬೋದು.
ಪ್ರೆಗ್ನೆನ್ಸಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಏನಾಗತ್ತೆ, ಒಂದು ನಮಗೆ ಎಕ್ಸ್ಟ್ರಾ ಫ್ಯಾಟ್ ಇರುತ್ತೆ, ಸೆಕೆಂಡ್ ಈ ಸ್ನಾಯುಗಳ ಮೇಲೆಲ್ಲ ಲೋಡ್ ಇರುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ಗೆ ಈ ರೀತಿ ಹರ್ನಿಯಾ ಬರ್ತಾ ಇರ್ಬೋದು. ಫ್ಲೂಯಿಡ್, ನಿಮ್ಮ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಅಸೈಟಿಸ್ ಆಗಿದೆ, ನಿಮ್ಮ ಲಿವರ್ ಫೇಲ್ ಆಗ್ತಾ ಇದೆ ಅಥವಾ ಯಾವುದೇ ಬೇರೆ ಕಾರಣದಿಂದ ನಿಮ್ಮ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಆವಾಗ ನಿಮ್ಗೆ ಹರ್ನಿಯಾ ಕಾಣಿಸ್ಕೊಳ್ತಾ ಇರಬಹುದು. ಕಂಜನೈಟಲ್ ಡಿಫೆಕ್ಟ್, ಹುಟ್ಟಿದಾಗ್ಲೇ ಕೆಲವೊಂದು ಡಿಫೆಕ್ಟ್ ಇತ್ತು ನಿಮ್ಮ ಸ್ನಾಯುಗಳಲ್ಲಿ, ಸರಿಯಾಗಿ ಅವೆಲ್ಲ ಕೂಡ್ಕೊಂಡಿಲ್ಲ, ಸರಿಯಾಗಿ ಬೆಳ್ಕೊಂಡಿಲ್ಲ, ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಈ ಹರ್ನಿಯಾ ಬರ್ತಾ ಇರಬಹುದು. ಸೊ ಹರ್ನಿಯಾ ಬರೋದಕ್ಕೆ ಇವೆಲ್ಲ ಕಾರಣಗಳು ರೆಸ್ಪಾನ್ಸಿಬಲ್ ಇರಬಹುದು. ಈಗ ಸುಮಾರಷ್ಟು ಟೈಪ್ ಆಫ್ ಹರ್ನಿಯಾಸ್ ಇದಾವೆ. ನಿಮ್ ಡಾಕ್ಟರ್ ಹೇಳ್ಬೋದು ನಿಮ್ಗೆ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳಿದ್ರೆ ಏನು, ನಿಮ್ಮ ಈ ಹೊಟ್ಟೆ ಕೆಳಭಾಗ ಮತ್ತು ತೊಡೆ ಸಂಧಿ ಹತ್ರ ನಿಮ್ಗೆ ಒಂದು ಉಬ್ಬು ಕಾಣಿಸ್ಕೊಳ್ತಾ ಇರತ್ತೆ. ಓಕೆ, ಅದನ್ನ ನಾವು ಇಂಗ್ವೈನಲ್ ಹರ್ನಿಯಾ ಅಂತೀವಿ. ಇಂಗ್ವೈನಲ್ ಯಾಕೆ ಅಂದ್ರೆ ಆ ಜಾಗ ಏನಿದೆ ಆ ಏರಿಯಾನ ಇಂಗ್ವೈನಲ್ ಕೆನಾಲ್ ಅಂತ ಇರ್ತೀವಿ, ಅಲ್ಲಿ ಬರುವಂತ ಉಬ್ಬಿಗೆ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತಾ ಇರ್ತೀವಿ. ಇದು ಗಂಡಸರಲ್ಲಿಯೇ ಬಹಳ ಕಾಮನ್. ಒಂದು 75-80% ಪೇಷಂಟ್ಸು ಗಂಡಸರೇ ಇರ್ತಾರೆ, ಹೆಂಗಸರಲ್ಲಿ ಕಡಿಮೆ ಇದು. ಈ ಪೇಷಂಟ್ಸ್ ಅಲ್ಲಿ ಅವ್ರು ನೋಡ್ತಿರ್ತಾರೆ ತೊಡೆ ಸಂಧಿ ಹತ್ರ ಒಂದು ಉಬ್ಬು ಕಾಣಿಸ್ಕೊಳ್ತಾ ಇದೆ ಅಂತ. ಅಂಡ್ ಡಾಕ್ಟರ್ ಅವಾಗ ಎಕ್ಸಾಮಿನ್ ಮಾಡಿದಾಗ ಅವ್ರು ಹೇಳ್ತಾರೆ ಇದು ಹರ್ನಿಯಾ, ಅಲ್ಲಿ ಆಲ್ರೆಡಿ ವೀಕ್ ಆಗಿದೆ ನಿಮ್ಮ ಸ್ನಾಯುಗಳು ಅಂಡ್ ನಿಮ್ಮ ಈ ಅಂಗಾಂಗಗಳು ಸ್ವಲ್ಪ ಹೊರಗೆ ಬರಕ್ ಟ್ರೈ ಮಾಡ್ತಾ ಇದ್ದಾವೆ ಅಂತ. ಸೊ ದಟ್ ಈಸ್ ಇಂಗ್ವೈನಲ್ ಹರ್ನಿಯಾ. ಅದೇ ರೀತಿ ತೊಡೆ ಸಂಧಿ ಹತ್ರ ಬರುವಂತ ಇನ್ನೊಂದು ಹರ್ನಿಯಾ ಅಂದ್ರೆ ಫಿಮೋರಲ್ ಹರ್ನಿಯಾ. ಹಯಾಟಸ್ ಹರ್ನಿಯಾ, ಈ ಹಯಾಟಸ್ ಹರ್ನಿಯಾ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನೇ ಮಾಡಿದ್ದೇನೆ, ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಹಯಾಟಸ್ ಹರ್ನಿಯಾ ಅಂದ್ರೆ ಏನಾಗುತ್ತೆ, ಪೇಷಂಟಿಗೆ ಎದೆ ಉರಿ, ಏನ್ ತಿಂದ್ರೂ ಡೈಜೆಸ್ಟೇ ಆಗೋದಿಲ್ಲ, ಯಾವಾಗ ನೋಡಿದ್ರು ಎದೆ ಉರಿತಾ ಇರುತ್ತೆ, ಆಂಟಾಸಿಡ್ ತಗೊಳ್ತಾನೆ ಇರ್ತಾರೆ. ಯಾವಾಗ ಅವ್ರು ಎಕ್ಸಾಮಿನ್ ಮಾಡ್ಕೊಂಡು ನೋಡ್ಕೊಳ್ತಾರೆ ಗೊತ್ತಾಗತ್ತೆ ಅವರ ಈ ಹೊಟ್ಟೆ ಏನಿದೆ ಈ ನಮ್ಮ ಅನ್ನನಾಳದ ಹತ್ರ ಅದು ಮೇಲ್ ಹೋಗ್ತಾ ಇದೆ. ಯೂಶಲಿ ಹೊಟ್ಟೆ ಏನಿರಬೇಕು ಈ ಡಯಾಫ್ರಮ್ಗಿಂತ ಕೆಳಗಿರಬೇಕು, ಬಟ್ ಅಲ್ಲಿನ ವೀಕ್ನೆಸ್, ಆ ರಿಂಗ್ ವೀಕ್ ಆದಾಗ ಹೊಟ್ಟೆ ಕೆಳಗಡೆಯಿಂದ ಮೇಲ್ಗಡೆ ಜಾರ್ತಾ ಇದೆ. ಅದನ್ನ ನಾವು ಹಯಾಟಸ್ ಹರ್ನಿಯಾ ಅಂತ ಹೇಳ್ತಾ ಇರ್ತೇವೆ. ಮೈಲ್ಡ್, ಮಾಡರೇಟ್, ಸಿವಿಯರ್ ಹಯಾಟಸ್ ಹರ್ನಿಯಾ ಇರುತ್ತೆ. ಈ ಹಯಾಟಸ್ ಹರ್ನಿಯಾದಿಂದ ಪೇಷಂಟ್ಸ್ಗೆ ಬಹಳ ಈ ರೀತಿ ಎದೆ ಉರಿ, ಅಸಿಡಿಟಿ ಎಲ್ಲ ಆಗ್ತಿರುತ್ತೆ. ಫಸ್ಟ್ ಡಾಕ್ಟರ್ ನಿಮಗೆ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಕೊಡ್ತಾರೆ, ಬಟ್ ಸರಿ ಆಗ್ತಾ ಇಲ್ಲ ಅಂದಾಗ, ಬಹಳ ಸಿವಿಯರ್ ಇದೆ ಅಂದಾಗ ಮತ್ತೆ ಆ ರಿಂಗ್ ಅನ್ನ ಟೈಟ್ ಮಾಡಿಕೊಂಡು ಈ ಜಾರಿದಂತ ಹೊಟ್ಟೆಯನ್ನ ಕೆಳಗೆ ಹಾಕಿ ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ. ಓಕೆ, ಸೊ ದಟ್ ಈಸ್ ಹಯಾಟಸ್ ಹರ್ನಿಯಾ. ಇನ್ಸಿಷನಲ್ ಹರ್ನಿಯಾ, ನಿಮ್ ಮೊದಲು ಏನೋ ಒಂದು ಸರ್ಜರಿ ಆಗಿತ್ತು, ಶಸ್ತ್ರಚಿಕಿತ್ಸೆ ಆಗಿತ್ತು, ಅಲ್ಲಿ ಒಂದು ಇನ್ಸಿಷನ್ ಅಂದ್ರೆ ಕಟ್ ಮಾಡಿದ್ರು, ಆ ಕಟ್ ಮಾಡಿದಂತ ಜಾಗ ಈಗ ವೀಕ್ ಆಗಿದೆ ಅಂಡ್ ಅಲ್ಲಿಂದ ನಿಮ್ಗೆ ಈಗ ಈ ಅಂಗಾಂಗಗಳು ಹೊರಗೆ ಬರಕ್ ಟ್ರೈ ಮಾಡ್ತಾ ಇದ್ದಾವೆ. ಇನ್ಸಿಷನಲ್ ಹರ್ನಿಯಾ. ಅಂಬಿಲಿಕಲ್ ಹರ್ನಿಯಾ, ನಿಮ್ಮ ಈ ನೇವಲ್ ಅಥವಾ ನಿಮ್ಮ ಈ ಹೊಕ್ಕಳಿನ ಹತ್ತಿರ ಅಲ್ಲಿಂದ ಈ ಅಂಗಾಂಗಗಳು ಹೊರಗೆ ಬರಕ್ ಟ್ರೈ ಮಾಡ್ತಾ ಇರ್ಬೋದು. ಮಕ್ಕಳಲ್ಲಿ ಬಹಳ ಕಾಮನ್ ಇರುತ್ತೆ ಈ ಅಂಬಿಲಿಕಲ್ ಹರ್ನಿಯಾ. ಯೂಶಲಿ ಫಸ್ಟ್ 5 years ಅಲ್ಲಿ ನಾವು ನೋಡ್ತಾ ಇರ್ತೀವಿ, ಬಟ್ ಮೆಜಾರಿಟಿ ಕೇಸಸ್ ಅಲ್ಲಿ ಒಂದು 5 yearsಗೆ ಅದು ಹೋಗ್ಬಿಡತ್ತೆ. ಬಟ್ ಹೋಗ್ಲಿಲ್ಲ ಅಂದಾಗ ನಾವು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಈ ಹೆಂಗಸರಲ್ಲಿ ಇದು ಬಹಳ ಕಾಮನ್ ಇರುತ್ತೆ ಅಂಬಿಲಿಕಲ್ ಹರ್ನಿಯಾ. ಈ ಹೆಣ್ಮಕ್ಳಲ್ಲಿ ಜಾಸ್ತಿ ನಾವು ನೋಡ್ತಾ ಇರ್ತೀವಿ, ನಿಮ್ಗೆ ಬೊಜ್ಜು ಜಾಸ್ತಿ ಇತ್ತು ಅಂತ ಎಲ್ಲ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ಈ ಹೊಟ್ಟೆ ಹತ್ತಿರ ಅಥವಾ ನಿಮ್ಮ ಈ ಹೊಕ್ಕಳಿನ ಹತ್ತಿರ ಈ ಪ್ರೊಟ್ರೂಷನ್ ಅಥವಾ ಉಬ್ಬು ಕಾಣ್ತಾ ಇರಬಹುದು. ವೆಂಟ್ರಲ್ ಹರ್ನಿಯಾ, ಪೆರಿನಿಯಲ್ ಹರ್ನಿಯಾ. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹರ್ನಿಯಾಸ್ ಇರ್ತಾರೆ. ಸೊ ಈ ಹರ್ನಿಯಾ ಬಂದಾಗ ನಮ್ಗೆ ಏನ್ ಲಕ್ಷಣಗಳು ಕಾಣ್ತಿರ್ತವೆ? ಸೊ ಮೇನ್ ಥಿಂಗ್, ಪೇಷಂಟ್ ಏನ್ ಕಂಪ್ಲೇಂಟ್ ತಗೊಂಡ್ ಬರ್ತಾರೆ, ದಟ್ ನನ್ಗೆ ಏನೋ ಒಂಥರ ಉಬ್ಬು ಕಾಣಿಸ್ತಾ ಇದೆ, ನನ್ನ ತೊಡೆ ಸಂಧಿಯಲ್ಲಿ ಏನೋ ಉಬ್ಬು ನನಗೆ ಕಾಣಿಸ್ತಾ ಇದೆ, ಅಥವಾ ನನ್ನ ಹೊಟ್ಟೆ ಹತ್ರ ನನಗೊಂದು ಉಬ್ಬು ಕಾಣಿಸ್ತಾ ಇದೆ, ಅಥವಾ ನನಗೆ ಈ ಹೊಕ್ಕಳಿನ ಹತ್ರ ಏನೋ ಊದ್ಕೊಂಡಂಗೆ ಕಾಣಿಸ್ತಾ ಇದೆ. ಈ ರೀತಿ ಅವರಿಗೆ ಒಂದು ಸ್ವೆಲ್ಲಿಂಗ್, ಒಂದು ಗಂಟಿನ ತರ ಕಾಣ್ತಾ ಇರುತ್ತೆ, ಸಾಫ್ಟ್ ಇರುತ್ತೆ, ಅದು ಮುಟ್ಕೊಂಡ್ರೆ ಅದೇನು ಹಾರ್ಡ್ ಇರೋದಿಲ್ಲ, ತುಂಬಾ ಸಾಫ್ಟ್ ಇರುತ್ತೆ. ಕೆಲವೊಂದ್ಸಲ ಪೇಷಂಟ್ಸಿಗೆ ಅಲ್ಲಿ ಏನೋ ಹಿಂಗ್ ಜಗ್ಗಿದಾಗ ಆಗ್ತಾ ಇರುತ್ತೆ, ಎಳದಂಗ್ ಆಗ್ತಾ ಇರುತ್ತೆ, ಸ್ವಲ್ಪ ನೋವು ಬಂದಂಗೆ ಆಗ್ತಾ ಇರುತ್ತೆ. ಇವರು ಕೆಮ್ಮದಾಗ ಅಥವಾ ಯುನೋ ಈ ಸ್ಟ್ರೇನ್ ಮಾಡಿದಾಗ, ಈಗ ಗಟ್ಟಿ ಅವ್ರಿಗೆ ಮೋಷನ್ ಹೋಗ್ತಾ ಇದೆ, ಅದಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಸ್ಟ್ರೇನ್ ಮಾಡಿದಾಗ ಅಥವಾ ಬಹಳ ಕೆಮ್ಮದಾಗ ಎಲ್ಲ ಏನಾಗತ್ತೆ, ಅದು ತುಂಬಾ ಈ ಉಬ್ಬೇನಿದೆ ತುಂಬಾ ಪ್ರಾಮಿನೆಂಟ್, ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಯಾವಾಗ ಅವರು ಮಲ್ಕೊಳ್ತಾರೆ, ಲೈ ಡೌನ್ ಮಾಡ್ತಾರೆ, ಆವಾಗ ಅದು ಹೋಗುತ್ತೆ. ಫಸ್ಟ್ ಈ ಸ್ವೆಲ್ಲಿಂಗ್ ಏನಿರುತ್ತೆ ರೆಡ್ಯೂಸಿಬಲ್ ಇರುತ್ತೆ, ಅಂದ್ರೆ ನಿಮ್ ಒಳಗೆ ಹಾಕೊಂಡಾಗ ಅದು ಒಳಗೆ ಹೋಗ್ತಿರುತ್ತೆ. ಆಮೇಲೆ ಕೆಲವೊಂದ್ಸಲ ಅದು ಇರ್ರೆಡ್ಯೂಸಿಬಲ್, ಅದು ಒಳಗೆ ಹಾಕಿದ್ರು ಹೋಗ್ತಾ ಇರೋದಿಲ್ಲ, ಇರ್ರೆಡ್ಯೂಸಿಬಲ್ ಆಗ್ಬಿಡುತ್ತೆ.
ಈ ನಾನು ಹೇಳಿದೆ ಕೆಲವೊಬ್ಬರಲ್ಲಿ ಬರ್ತಾ ಇರುತ್ತೆ. ನೀವು ಬಹಳ ಹೊತ್ತು ನಿಂತ್ಕೊಂಡ್ರಿ, ಬಹಳ ಕೆಲಸ ಮಾಡಿದ್ರಿ, ಬಹಳ ನಿಮ್ಗೆ ಕೆಮ್ಮಾಯ್ತು, ಬಹಳ ಏನಾದರೂ ಹೆವಿ ಎತ್ತಿದ್ರಿ, ಆವಾಗ ನಿಮಗೆ ಆ ಜಾಗದಲ್ಲಿ ಬರ್ತಾ ಇರುತ್ತೆ. ಸೊ ಆಕ್ಟಿವಿಟಿ ಮಾಡಿದಾಗ ಈ ಹೆಚ್ಚಿಗೆ ಆಗ್ತಾ ಇರುತ್ತೆ. ಹೈಟಸ್ ಹರ್ನಿಯಾ ನಾನು ಹೇಳಿದೆ ಪೇಷಂಟಿಗೆ ಎದೆ ಉರಿ, ಇಂಡೈಜೆಷನ್ನು, ವಾಂತಿ ಬಂದಂಗೆ ಆಗ್ತಾ ಇರೋದು, ಏನ್ ತಿಂದ್ರೂ ಡೈಜೆಸ್ಟ್ ಆಗ್ತಾ ಇಲ್ಲ. ಸೊ ಆ ಹೈಟಸ್ ಹರ್ನಿಯಾದಲ್ಲಿ ಪೇಷಂಟ್ಸಿಗೆ ಈ ರೀತಿ ಲಕ್ಷಣಗಳಿರ್ತವೆ. ಕೆಲವೊಂದು ಲಕ್ಷಣಗಳು ತುಂಬಾ ಡೇಂಜರಸ್ ಇರ್ತವೆ. ನಾನು ಹೇಳಿದೆ ಈ ಹರ್ನಿಯಾದಲ್ಲಿ ಏನಾಗುತ್ತೆ, ನಿಮ್ಮ ಅಂಗಾಂಗಗಳು ಹೊರಗೆ ಬರಕ್ ಟ್ರೈ ಮಾಡ್ತಿರ್ತವೆ ಅಲ್ವಾ. ಕೆಲವೊಂದ್ಸಲ ಈ ಅಂಗಾಂಗಗಳು ನಿಮ್ಮ ಕರುಳು ಎಕ್ಸೆಟ್ರಾ ಅಲ್ಲಿ ಏನಾದ್ರೂ ಸಿಕ್ಕಾಕೊಳ್ತು ಅಂದಾಗ ಅದು ತುಂಬಾ ಡೇಂಜರಸ್. ಯಾಕಂದ್ರೆ ಕರಳು ಸಿಕ್ಕಾಕೊಳ್ತು ಎಕ್ಸೆಟ್ರಾ ಅಂದಾಗ ಬ್ಲಡ್ ಸಪ್ಲೈ ಆಗೋದಿಲ್ಲ. ಬ್ಲಡ್ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಆ ಕರಳಿನ ಆ ಪಾರ್ಟ್ ಹೋಗ್ಬಿಡತ್ತೆ, ಗ್ಯಾಂಗ್ರಿನಸ್ ಆಗ್ಬಿಡತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಪೇಷಂಟ್ಸಿಗೆ ಬಹಳ ಸಿವಿಯರ್ ಪೇನ್ ಬರ್ತಾ ಇರ್ಬೋದು. ಅದು ಸಾಫ್ಟ್ ಇದ್ದಿದ್ದು ಏನಾಗ್ಬೋದು, ತುಂಬ ಹಾರ್ಡ್ ಆಗಿಬಿಡ್ಬೋದು. ನಾರ್ಮಲ್ ಚರ್ಮ ಕಲರ್ ಏನಿದೆ ಅದು ಹೋಗ್ಕೊಂಡು ಅದು ಬ್ಲೂಯಿಶ್ ಕಾಣ್ತಾ ಇರ್ಬೋದು, ಗ್ರೀನಿಶ್ ಕಾಣ್ತಾ ಇರ್ಬೋದು, ಕೆಂಪು ಕಾಣ್ತಾ ಇರ್ಬೋದು. ನಿಮ್ಗೆ ಸಿವಿಯರ್ ಪೇನ್ ಬರ್ಬೋದು. ಅದ್ರ ಜೊತೆ ವಾಂತಿ ಆಗೋದು, ವಾಮಿಟಿಂಗ್ ಆಗೋದು, ನಾಸಿಯಾ ಆಗೋದು, ಜ್ವರ ಬರೋದು, ಕೆಲವೊಂದ್ಸಲ ಗ್ಯಾಸ್ ಸಹ ನಿಮಗೆ ಪಾಸ್ ಮಾಡಕ್ ಆಗ್ತಿರೋದಿಲ್ಲ. ಅಷ್ಟು ಈ ತರದ ಸಿವಿಯರ್ ಸ್ಟ್ರ್ಯಾಂಗ್ಯುಲೇಷನ್ಸ್ ಎಕ್ಸೆಟ್ರಾ ಆಗಿ ಹೋದಾಗ ಇವು ಈ ಹರ್ನಿಯಾದ ಸಿಂಪ್ಟಮ್ಸ್ಗಳು. ಸೊ ನಿಮ್ಮ ಡಾಕ್ಟರ್ ಹತ್ರ ನೀವು ಹೋದಾಗ ಅವರು ಎಕ್ಸಾಮಿನ್ ಮಾಡಿ ನೋಡ್ತಾರೆ, ಎಲ್ಲಿದೆ ನಿಮ್ ಕೆಮ್ಮಕ್ ಹೇಳ್ತಾರೆ, ಅದನ್ನ ಒಳಗೆ ಹಾಕಕ್ಕೆ ನೋಡ್ತಾರೆ, ಟ್ರೈ ಮಾಡ್ತಾರೆ. ರೆಡ್ಯೂಸೇಬಲ್ ಇದೆಯಾ, ಇರ್ರೆಡ್ಯೂಸೇಬಲ್ ಇದೆಯಾ, ಡೈರೆಕ್ಟ್ ಇದೆಯಾ, ಇಂಡೈರೆಕ್ಟ್ ಇದೆಯಾ, ಎಲ್ಲಿದೆ, ಇವುಗಳನ್ನೆಲ್ಲ ನೋಡ್ತಾರೆ. ಕೆಲವೊಂದ್ಸಲ ನಿಮ್ಗೆ ಅದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಅಂದಾಗ ನಿಮ್ಗೆ CT, ಅಲ್ಟ್ರಾಸೌಂಡ್ ಎಕ್ಸೆಟ್ರಾ ಸಹ ಹೇಳ್ಬೋದು. ಈಗ ನಿಮಗೆ ಹರ್ನಿಯಾ ಅಂತ ಡಯಾಗ್ನೋಸಿಸ್ ಆದಮೇಲೆ ನಿಮ್ಮ ಡಾಕ್ಟರ್ ನಿಮಗೆ ಕೆಲವೊಂದು ಆಪ್ಷನ್ಸ್ ಅನ್ನ ಕೊಡ್ತಾರೆ. ನಾನು ಹೇಳಿದೆ ಹರ್ನಿಯಾ ಯಾಕಾಗತ್ತೆ, ನಿಮ್ಮ ಸ್ನಾಯುಗಳ ವೀಕ್ನೆಸ್ ಇಂದ. ಸೊ ಸ್ನಾಯುಗಳು ವೀಕ್ ಆಗಿದೆ ಅಂದಾಗ ನೀವು ಯಾವುದೇ ಮೆಡಿಸಿನ್ನು ಟ್ಯಾಬ್ಲೆಟ್ ಕೊಟ್ಕೊಂಡು ಅದನ್ನ ಸ್ಟ್ರಾಂಗ್ ಮಾಡಿ ಹರ್ನಿಯಾನ ನಾವು ತಡೆಯೋಕ್ಕಾಗ್ತಾ ಇರೋದಿಲ್ಲ. ಸೊ ಮೇನ್ ಟ್ರೀಟ್ಮೆಂಟ್ ಏನಿರುತ್ತೆ ಹರ್ನಿಯಾಗೆ, ಆಪರೇಷನ್ನೇ ಇರುತ್ತೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಬಹಳ ಸಣ್ಣ ಹರ್ನಿಯಾ, ಪೇಷಂಟಿಗೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಆನ್ ಇಟ್ಸ್ ಓನ್ ಅದು ಒಳಗೆ ಹೋಗ್ತಾ ಇದೆ, ಆ ರೀತಿ ಎಲ್ಲ ಮೈಲ್ಡ್ ಇತ್ತು ಅಂದಾಗ ಡಾಕ್ಟರ್ ನಿಮ್ಗೆ ಯಾವುದೂ ಶಸ್ತ್ರಚಿಕಿತ್ಸೆ ಬೇಡ, ಪರವಾಗಿಲ್ಲ, ವೇಟ್ ಮಾಡಿ ನೋಡೋಣ, ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ ಇರುತ್ತೆ. ಬೆಲ್ಟ್ ಎಕ್ಸೆಟ್ರಾ ಕೊಡ್ಬೋದು. ಅದು ಟೈಮ್ ಬೀಯಿಂಗಿಗೆ ಅಷ್ಟೇ. ಬೆಲ್ಟ್ ಇಂದ ನಿಮ್ಮ ಸ್ನಾಯುಗಳು ಏನು ಸ್ಟ್ರಾಂಗ್ ಆಗೋದಿಲ್ಲ, ಹರ್ನಿಯಾ ಆನ್ ಇಟ್ಸ್ ಓನ್ ಹೋಗ್ತಾನೂ ಇರೋದಿಲ್ಲ. ಟೈಮ್ ಬೀಯಿಂಗ್ ಸ್ವಲ್ಪ ದಿನ ನಡ್ಸಕ್ಕೆ ನೀವು ಅದನ್ನೆಲ್ಲ ಯೂಸ್ ಮಾಡ್ಬೋದು. ಇದ್ರೆ ನೋವಿನ ಔಷಧಿ ಕೊಡ್ತಿರ್ತಾರೆ. ಈ ರೀತಿ ಎಲ್ಲ ನಿಮ್ಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಈಗ ಹೇಗ್ ಟೈಮ್ ಆಗ್ತಾ ಹೋಗುತ್ತೆ ಅಥವಾ ನಿಮ್ಮ ಸಿಂಪ್ಟಮ್ಸ್ ತುಂಬಾನೇ ವರ್ಸನ್ನೇ ಆಗ್ತಾ ಇದೆ, ನಿಮ್ಗೆ ತುಂಬಾನೇ ದೊಡ್ಡದಾಗ್ತಾ ಇದೆ, ಆ ತರದೆಲ್ಲ ಇದ್ದಾಗ ಲಾಸ್ಟ್ ಬರೋದು ಸರ್ಜರಿನೇ, ಹರ್ನಿಯಾ ರಿಪೇರ್ ಸರ್ಜರಿ. ನಾವಲ್ಲಿ ರಿಪೇರ್ ಮಾಡಲೇಬೇಕಾಗತ್ತೆ. ಯಾವುದು ವೀಕ್ ಆಗಿದೆ ಆ ಸ್ನಾಯುಗಳು, ಅವನ್ನ ಸ್ಟ್ರಾಂಗ್ ಮಾಡಕ್ಕೆ ಒಂದಿಷ್ಟು ಮೆಶ್ ಎಲ್ಲ ಹಾಕಿ ನಾವು ಒಂದಿಷ್ಟು ಹೊಲಿಗೆ ಹಾಕೊಂಡು ಅದನ್ನ ರಿಪೇರಿ ಮಾಡಬೇಕಾಗತ್ತೆ. ಅದನ್ನ ನಾವು ಹರ್ನಿಯಾ ರಿಪೇರ್ ಸರ್ಜರಿ ಅಂತ ಹೇಳ್ತಾ ಇರ್ತೀವಿ. ಅದು ಓಪನ್ ಹರ್ನಿಯಾ ರಿಪೇರ್ ಇರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು, ರೋಬೋಟಿಕ್ ಇರ್ಬೋದು. ಮೊದಲು ಎಲ್ಲ ಓಪನ್ ಮಾಡಿಕೊಂಡು ನಾವು ಸ್ನಾಯುಗಳನ್ನ ಟೈಟ್ ಮಾಡಿ ಅಲ್ಲೊಂದು ಮೆಶ್ ಹಾಕಿ ಅದನ್ನೆಲ್ಲ ಹೊಲಿಯೋದು ಮಾಡ್ತಾ ಇರ್ತಿದ್ವಿ. ದಟ್ ವಾಸ್ ಓಪನ್ ಹರ್ನಿಯಾ ರಿಪೇರ್ ಸರ್ಜರಿ. ಅಂಡ್ ಈಗಲೂ ಮಾಡ್ತಿರ್ತಾರೆ. ಅದರ ಕಾಸ್ಟ್ ಅರೌಂಡ್ 40 to 80,000 ಎಲ್ಲ ಆಗ್ತಿರುತ್ತೆ. ಬಟ್ ಈಗ ಲ್ಯಾಪ್ರೋಸ್ಕೋಪಿಕ್, ನಾವು ಈ ಟ್ಯೂಬಿನ ಮೂಲಕ ಅಲ್ಲಿ ಹೋಗ್ಕೊಂಡು ರಿಪೇರ್ ಮಾಡ್ಕೊಂಡು ಇದು ಮಾಡೋದು. ಯಾಕಂದ್ರೆ ತುಂಬಾ ಈಸಿ ಒಂದು ಆಗತ್ತೆ. ಎರಡನೇದು ಪೇಷಂಟ್ ಬೇಗ ರಿಕವರಿ ಆಗ್ತಾ ಇರ್ತಾನೆ, ಬೇಗ ಪೇಷಂಟ್ ನಡೆದಾಡ್ಕೊಳ್ತಾ ಇರ್ಬೋದು, ತದ ಆಕ್ಟಿವಿಟೀಸ್ ಮಾಡ್ಬೋದು. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈಗ ಬಹಳ ಫೇಮಸ್ ಇರುತ್ತೆ. ರೋಬೋಟಿಕ್ ಸರ್ಜರಿ ಈಗ ಇರುತ್ತೆ ಹರ್ನಿಯಾ ರಿಪೇರಿಗೆ. ಸೊ ಅದರ ಕಾಸ್ಟ್ ಸಹ ಹಾಗೆ ಇರುತ್ತೆ, ಅರೌಂಡ್ 50,000 ಇಂದ 1 lakh ತನಕ ಇರುತ್ತೆ ಈ ಲ್ಯಾಪ್ರೋಸ್ಕೋಪಿಕ್ ರೋಬೋಟಿಕ್ ಸರ್ಜರಿ ಎಲ್ಲ. ಬಟ್ ಹರ್ನಿಯಾಗೆ ಮೇನ್ ಟ್ರೀಟ್ಮೆಂಟ್ ಇರೋದು ಲಾಸ್ಟಿಗೆ ಬರೋದು ಸರ್ಜರಿನೇ, ಬಿಕಾಸ್ ಮಸಲ್ಸ್ ವೀಕ್ ಆಗಿರ್ತವೆ. ಸೊ ಟ್ಯಾಬ್ಲೆಟ್ಸ್ ಎಕ್ಸೆಟ್ರಾದಿಂದ ನಾವು ಮಸಲ್ಸ್ ಅನ್ನ ಸ್ಟ್ರಾಂಗ್ ಮಾಡಕ್ ಆಗ್ತಾ ಇರೋದಿಲ್ಲ. ಸೊ ದೀಸ್ ವೇರ್ ಫ್ಯೂ ಥಿಂಗ್ಸ್ ಅಬೌಟ್ ಹರ್ನಿಯಾ. ನಾವು ನಮ್ಮ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇಂಗ್ವೈನಲ್ ಹರ್ನಿಯಾ ಬಗ್ಗೆ, ಅಂಬಿಲಿಕಲ್ ಹರ್ನಿಯಾ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬಟ್ ದಿಸ್ ವಾಸ್ ಇನ್ ಜನರಲ್ ಅಬೌಟ್ ಹರ್ನಿಯಾ. Okay, thank you so much for watching the video. Please like, share and subscribe the channel. Thank you.